यूनिवर्सिटी है, मैं ग्लोबल इंडियन वाह। इंटरनेशनल स्कूल 5वीं कक्षा में पढ़ता हूँ। अच्छा। जापान में आपका बहुत स्वागत है। वाह वाह। May I have your signature, please? May you have your signature, please? तो कहाँ से सीख लिया तुमने हिंदी? हैं? Yes, I learned. हैं? बहुत अच्छा जानते हो। वाह। वाह। और जापानी में क्या लिखा है? Same here. छोटा सोच सकता हूं, न मैं मामूली सपने देखता हूं, न ही मैं मामूली संकल्प करता हूं। मुझे जो भी करना है विराट चाहिए, विशाल चाहिए, तेज गति से चाहिए। इसलिए कि मुझे 2047 में हिंदुस्तान को विकसित भारत के रूप में देखना है। दोस्तों, आपके बच्चों के उज्जवल भविष्य के लिए जी जान से जुटे रहना है। ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲೋಕಸಭಾ ಎಲೆಕ್ಷನ್ಸ್ ಹತ್ತಿರ ಬಂದಾಯಿತು. ಇಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ವೋಟ್ ಯಾರಿಗೆ ಕೊಡಬೇಕು ಎನ್ನೋ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ನಿಮ್ಮ ಇಚ್ಛೆಗೆ ಅನುಸಾರ ನೀವು ವೋಟ್ ಹಾಕಬಹುದು. ಆದರೆ ನಮ್ಮ ಭಾರತ ದೇಶ ಕಂಡ ಒಬ್ಬ ಮಹಾನ್ ನಾಯಕರ ಬಗ್ಗೆ ಈ ದಿನ ಮಾತಾಡಲು ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತವು ಅನೇಕ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಂಡಿದ್ದು ನಿಜ. ಆದರೆ ಸದಾ ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಟ್ರೆಂಡ್ಗಳಿಗೆ ಅನುಗುಣವಾಗಿ ಭಾರತವು ಬದಲಾಗಿರಲಿಲ್ಲ. ಅನೇಕ ಅಭಿವೃದ್ಧಿಯಾಗಿರುವ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ಅಭಿವೃದ್ಧಿಯು ಮಂದಗತಿಯಲ್ಲಿ ಸಾಗುತ್ತಿತ್ತು. ಭಾರತದ ಅಭಿವೃದ್ಧಿ ಚುರುಕಾಗಿಸಿದ ಹೆಗ್ಗಳಿಕೆ ಶ್ರೀ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ. ಶ್ರೀ ನರೇಂದ್ರ ಮೋದಿಜಿಯವರು 1985ರಲ್ಲಿ ಬಿಜೆಪಿ ಸೇರಿದರು. ಅವರನ್ನು 1987ರಲ್ಲಿ ಗುಜರಾತ್ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. 2007 ಹಾಗೂ 2012ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪುನರಾಯ್ಕೆಯಾದರು. 2014ರ ಲೋಕಸಭಾ ಚುನಾವಣೆಯಲ್ಲಿ 15ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. 2014ನೇ ಮೇ 24ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ ನರೇಂದ್ರ ಮೋದಿಜಿಯವರು ಇಡೀ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸಾಮಾಜಿಕ, ಆರ್ಥಿಕ, ಮೂಲಸೌಕರ್ಯ, ರಕ್ಷಣೆ, ವಿದೇಶಾಂಗ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆ ಯೋಜನೆಗಳನ್ನು ತರುವ ಮೂಲಕ ಭಾರತವನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ದಿದ್ದಾರೆ. ಇದರಿಂದ ವಿಶ್ವಮಟ್ಟದ ಭಾರತದ ಹಿರಿಮೆಯು ಏರಿಕೆಯಾಗಿದೆ. ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. LPG ಸಿಲಿಂಡರ್ ಉಜ್ವಲ ಯೋಜನೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಕೊರೋನಾ ಲಸಿಕೆ ಮತ್ತು ಜನೌಷಧಿ ಕೇಂದ್ರಗಳಿಂದ ಜನರಿಗೆ ತುಂಬ ಅನುಕೂಲವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಕಾಶ್ಮೀರ್ನಲ್ಲಿ ವಿಶೇಷ ಸ್ಥಾನಮಾನಗಳನ್ನು ಹಿಂಪಡೆದರು ಮತ್ತು ಕಾಶ್ಮೀರ್ ಲಡಾಖ್ ಎರಡನ್ನೂ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಿಸಿದರು. ಇದು ಭಾರತೀಯ ಇತಿಹಾಸದಲ್ಲಿ ಮಹತ್ವಪೂರ್ಣವಾದ ನಡೆ ಎನಿಸಿಕೊಂಡಿತ್ತು. ಜಮ್ಮು ಕಾಶ್ಮೀರ್ನ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ 40ಕ್ಕೂ ಹೆಚ್ಚು CRPF ಯೋಧರು ಹುತಾತ್ಮರಾಗಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಗಿತ್ತು. ಉಕ್ರೇನ್ ಮತ್ತು ಆಫ್ಘಾನ್ ನೆಲದಿಂದ ಭಾರತೀಯರ ರಕ್ಷಣೆ ಮಾಡಲಾಯಿತು. ಅಯೋಧ್ಯೆ ರಾಮ ಮಂದಿರ, ಬೇಟಿ ಬಚಾವೋ ಬೇಟಿ ಪಢಾವೋ, ಏರ್ ಇಂಡಿಯಾದ ಖಾಸಗೀಕರಣ, ಉಡಾನ್ ಯೋಜನಾ, ಪ್ರತಿ ಮನೆಗೂ ನೀರು ತಲುಪಿಸುವ ಯೋಜನೆ ಜಲ್ ಜೀವನ್ ಮಿಷನ್, ವಂದೇ ಭಾರತ್, ರಸ್ತೆ ಸಾರಿಗೆ ವಿದ್ಯುದೀಕರಣ, ಮೋದಿಜಿಯವರ ಸ್ವಚ್ಛ ಭಾರತ್, ಮೇಕ್ ಇನ್ ಇಂಡಿಯಾ, ನಮಾಮಿ ಗಂಗಾ, ಇನ್ನೂ ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಶ್ರೀ ನರೇಂದ್ರ ಮೋದಿಜಿಯವರು ಜಾರಿಗೆ ತಂದಿದ್ದಾರೆ. ಭಾರತದ ಜನತೆ ಮತ್ತು ವಿದೇಶದವರು ಕೂಡ ಅವರಿಗೆ ಯಾವ ಕಾರಣಕ್ಕೆ ಗೌರವಿಸ್ತೇವೆ ಅಂದರೆ, ನಾವು ಆದರ್ಶ ಅಂತ ನಂಬಿರೋ ಸಿದ್ಧಾಂತಗಳನ್ನು ಅವರು ಪ್ರತಿನಿಧಿಸ್ತಿರೋದ್ರಿಂದ ಮತ್ತು ಅಳವಡಿಸಿಕೊಂಡಿರೋದ್ರಿಂದ ಸಮಾಜದ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಪೂರ್ಣ ಬಹುಮತದ ಸರ್ಕಾರವಾಗಿಸಿ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರನ್ನು
ಮೂರನೇ ಬಾರಿ ದೇಶದ ಆಡಳಿತ ನಡೆಸಲು ಪ್ರಧಾನಮಂತ್ರಿಯಾಗ ಅವಕಾಶ ಮಾಡಿಕೊಡೋಣ ಎಂದು ಹೇಳ್ತಾ ಭಾರತದ ಜನತೆ ಅವರ ಬಗ್ಗೆ ಆಡಿದ ಮಾತುಗಳನ್ನು ಕೇಳೋಣ. How do you see Prime Minister Modi's leadership? I am a fan of Modi, so I have to say that. He really cares about India because he's pushing us to make significant investments in India. I can say he... ತುಂಬಾ ಬುದ್ಧಿವಂತರು ಈ ಪ್ರಶ್ನೆ ನನಗೂ ಕೇಳ್ತಿರ್ತಾರೆ. ಬಟ್ ನನಗಿರೋದು ಒಂದೇ ಒಂದು ಪ್ರಶ್ನೆ, ನಾನು ನಿಮ್ಮನ್ನೇ ಕೇಳಬೇಕು ಅಥವಾ ನೀವು ಆನ್ಸರ್ ಮಾಡ್ಬೋದು. ಸಮಾಜದಲ್ಲಿ ಆರೋಗ್ಯ ಹಾಳು ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೋ, ಮನಸ್ಸು ಹಾಳು ಮಾಡ್ಕೊಂಡಿರೋರು ಜಾಸ್ತಿ ಇದ್ದಾರೋ? ಶಾಬಾಷ್, ಎಲ್ಲರೂ ಬಹಳ ಸ್ಪಷ್ಟವಾಗಿ, ಯಾಕಂದ್ರೆ ಎಲ್ರಿಗೂ ಗೊತ್ತಲ್ಲ ಎಕ್ಸ್ಪೀರಿಯನ್ಸ್. ನಾನು ನೀವೇ ಹೇಳಿ ಅಂತ ನಾನು ಕೇಳಿದ್ದೆ ಯಾಕೆ ಅಂದ್ರೆ ನಮ್ಮೆಲ್ಲರ ಮನಸ್ಸುಗಳು ಹಾಳಾಗಿವೆ ಅಂದ್ರೆ ಇವನು ಯಾರು ಹೇಳಲಿಕ್ಕೆ ಅಂತ ನೀವು ಕೇಳ್ಬೋದಿತ್ತು. ನಾವೇ ಹೇಳ್ಕೊಳ್ತಿದ್ವಿ ನಮ್ಮ ಮನಸ್ಸುಗಳು ಹಾಳಾಗಿವೆ. ನಾವು ಸುಮ್ಮನೆ ಕೂತಾಗ ಗೊತ್ತಾಗುತ್ತೆ ಎಷ್ಟು ಕೊಳಕಾಗಿದೆ ಅಂತ. ಆರೋಗ್ಯ ಹಾಳಾಗಿರೋದಕ್ಕೆ ಹಾಸ್ಪಿಟಲ್ಗಳು ಬೇಕು ಅನ್ನೋದು ಸತ್ಯ ಆದರೆ ಮನಸ್ಸುಗಳು ಹಾಳಾಗಿರೋದಕ್ಕೆ ದೇವಸ್ಥಾನ ಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, Brazil feels honored to have a great partner to overcome a global obstacle by joining efforts. Thank you for assisting us with the vaccine exports from India to Brazil. ಧನ್ಯವಾದ. ಇವರು ಏನ್ ಮಾಡಿದ್ರು ಇಲ್ಲಿ ಅಂತಂದ್ರೆ, ಭಾರತದಿಂದ ಹೊರಟ ಆಂಜನೇಯ ತನ್ನ ಸಂಜೀವಿನಿ ಪರ್ವತದ ಮೇಲೆ ಸಿರಿಂಜಿನ್ ಇಟ್ಟಿದ್ದಾರೆ. ಅದನ್ನ ತಗೊಂಡು ಬ್ರೆಜಿಲ್ಗೆ ಬರ್ತಾ ಇರುವಂತ ಚಿತ್ರವನ್ನು ಕೂಡ ಆ ಟ್ವೀಟ್ ನ ಜೊತೆಗೆ ಅವರು ಹಾಕಿದ್ದು ಬಹಳ ವಿಶೇಷ. ನಾವೇನಿವತ್ತು ಆಂಜನೇಯನ ಬಗ್ಗೆ ಮಾತನಾಡ್ತೀವೋ ಆ ಗೌರವವನ್ನು ಉಳಿಸಿದ್ದು ಆ ಬ್ರೆಜಿಲ್ನ ಅಧ್ಯಕ್ಷ. 70 सालों तक राज किया था, पास तुम्हारे मौका था. 70 सालों तक राज किया था, पास तुम्हारे मौका था. तुम भी बनवा देते राम मंदिर, किस बाबर ने रोका था? क्या काम हुआ? काम गिना दीजिए, 5 काम गिना दीजिए. 5 काम सुन लो मेरी बात कान खोल करके. कांग्रेस की सरकार में 4 किलोमीटर रोड डेली बनती थी. प्रधानमंत्री नरेंद्र मोदी जी की सरकार बनी, आज देश के अंदर डेली 37 किलोमीटर रोड बनती है. पहला काम, गाँव में महिलाओं का शाम का वेट करना पड़ता था. 54 साल एक पार्टी की सरकार रही, एक शौचालय नहीं बना पाए. मेरी माँ बहनों को गाँव में शाम का वेट करना पड़ता था. उनका दर्द किसी ने सुना? मोदी जी ने सुना. सुन लो तीसरा काम, ये जेब में स्मार्टफोन लेकर के घूम रहे हैं. 2014 से पहले इंपोर्ट करना पड़ता था. आज मोबाइल मैन्युफैक्चरिंग में वर्ल्ड में भारत तीसरे नंबर पर आ गया. ऑटोमोबाइल सेक्टर में भारत जापान को पीछे छोड़ करके तीसरे नंबर पर आ गया है. उसके बाद स्टार्टअप इंडिया, प्रधानमंत्री मुद्रा लोन, प्रधानमंत्री आवास योजना के तहत 4 करोड़ मकान बनाए और गरीबों के लिए. गणतंत्र का एक महापर्व है जो 7 चरणों में होने वाला है. और मेरा विनम्र निवेदन है इस देश के प्रत्येक मतदाता से कि जो भी चरण आपके शहर में हो, खासकर कि दिल्ली के मतदाता को, कि 25 मई को जाकर अपना मत ज़रूर दें. और हाँ, अब की बार 400 पार इस संकल्प को सिद्धि तक ले जाने में हमारा योगदान करें. कमल के फूल का बटन दबाकर भारतीय जनता पार्टी को पूर्ण बहुमत की सरकार लाकर देश के यशस्वी प्रधानमंत्री श्री नरेंद्र मोदी जी को तीसरी बार देश का प्रधान सेवक अवश्य बनाएं. छत्रपति शिवाजी महाराज एक बार मिलने के लिए, दर्शन करने के लिए नामदेव जी के वहाँ पधारे. तो छत्रपति महाराज ने कहा कि हम अकेले, एक हमारा घुड़सवार जाएगा, बस आगे. ये बात किसी गुप्तचर ने सूचित कर दिया मुगलों को कि छत्रपति शिवाजी अकेले गए हैं दर्शन करने. अच्छा मौका है, बढ़िया दबोच लिया जाए, मार दिया जाए. तो महाराज वो दर्शन करने भीतर घुसे और पूरी सेना ने मिलकर के मंदिर को घेर लिया. एक पल के लिए छत्रपति भी घबराए, अकेले निहत्थे. नामदेव जी महाराज ने कहा, छत्रपति आंख बंद कर. उनसे आंख बंद कराई और कहा, मेरे संग संग मैं भी बोल रहा हूँ, तुम भी बोलो, विठ्ठला विठ्ठला, पांडुरंगा पांडुरंगा. पूरी सेना खाली हाथ वापस लौट गई, क्योंकि वहाँ होते हुए भी न नामदेव जी दिखाई दिए और न छत्रपति. चलता है झुंड में, जो चलते हैं ये झुंड बनाई जा रही है. तो मुझे लगता है शेर मीन्स मोदी जी. और जो सर हमारे देश के प्रधानमंत्री जी का नारा है, ना खाऊंगा ना खाने दूंगा. कई लोग भारत जोड़ो निकले थे. मुझे बताइए, भारत के इस देश के लोगों ने कभी भारत को टूटने दिया?
कभी टूटने नहीं दिया। जो जोड़ने निकले थे ना, कोई चीज टूटी नहीं तो उसे जोड़ने कैसे निकल सकते हैं? ये पहला प्रश्न उनको मेरा है सदन के माध्यम से। मुझे आपको बोलना है सर, जिस कश्मीर में लाल चौक पे जाकर इन्होंने अपने भारत जोड़ो का समापन किया, उस क्षेत्र में जाके इतने स्वाभिमान से ये समापन कैसे कर सकते थे? अगर हमारे गृह मंत्री ने 370 इस सभागृह में लाया नहीं होता और 370 हटाया नहीं होता, तो इतने स्वाभिमान से ये जाकर अपना भारत जोड़ो का समापन वहां नहीं कर सकते सर। ಮೋದಿ ಯೋಚನೆ ಮಾಡ್ತಾ ಇರೋದು ಇವತ್ತಿನ ಜೀವನ ಅಲ್ಲ, ಮುಂದಿನ ಪೀಳಿಗೆನ. ಆ ಅಪ್ಪನಿಗೆ ಇವತ್ತು 75 ವರ್ಷ ತುಂಬಿದೆ, ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಅವ್ನು 25 ವರ್ಷ ಬದುಕ್ತಾನೋ ಬದುಕಲ್ವೋ. ವಾಜಪೇಯಿ ಮಾಡಿದಾಗ್ಲೂ ಬದುಕನ್ನ 4 ಜನಕ್ಕೆ ಬದುಕೋಕ್ಕೋಸ್ಕರ ಮಾಡಿದ್ರು. ಅವ್ರಿಗೆ ಇಂಡಿಯಾದಲ್ಲಿ ಸಾಲನೇ ಇರಲಿಲ್ಲ, ಅವ್ರು ಯಾವ ಫ್ರೀಗಳನ್ನೂ ಕೊಟ್ಟಿರಲಿಲ್ಲ. ಜನಗಳಿಗೆ ಏನು ಅವಶ್ಯಕತೆ ಐತೆ ದರಗಳನ್ನ ಇಳಿಸಿದ್ರು. ಸಾಮಾನ್ಯ ಮನುಷ್ಯ ಬದುಕಕ್ಕೆ ಏನು ಬೇಕು? ದುಡ್ಡು ಬೇಕು. ದುಡ್ಡಿನ ದರ ಕಡಿಮೆ ಆಗಬೇಕು. ಹಾಲು 56 ರೂಪಾಯಿ ಆಗಿದೆ, ಪ್ರತಿ ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ. ಬದುಕು ನಡೀತಾ ಇದೆಯಾ ಸರ್? ಏನು ಫ್ರೀ? ನೀವೇನು ಫ್ರೀ ಏನು ಕೊಟ್ಟಿದ್ದೀರ ನನಗೆ ಇಲ್ಲಿ ಗಂಟೆ ಅರ್ಥನೇ ಆಗಿಲ್ಲ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ವಿಶೇಷ ವ್ಯಕ್ತಿತ್ವವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ನವೆಂಬರ್ 11ನೇ ತಾರೀಕು ತಮಿಳುನಾಡಿನ ಗಾಂಧಿ ಗ್ರಾಮದಲ್ಲಿ ಡೀಮ್ಡ್ ಯೂನಿವರ್ಸಿಟಿಯ ರಜತ ಮಹೋತ್ಸವ ಮತ್ತು ಘಟಿಕೋತ್ಸವ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವ್ರನ್ನ ಆಹ್ವಾನಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲಿಯ BJP ರಾಜ್ಯಾಧ್ಯಕ್ಷ, ತಮಿಳುನಾಡಿನ BJP ರಾಜ್ಯಾಧ್ಯಕ್ಷರಾದಂಥ ಮಾಜಿ IPS ಕೆ ಅಣ್ಣಾಮಲೈಯವರು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ನವೆಂಬರ್ 11ರ ಕಾರ್ಯಕ್ರಮಕ್ಕೆ ಕರೀತಾರೆ. ಮಧುರೈ ಏರ್ಪೋರ್ಟಿಗೆ ನರೇಂದ್ರ ಮೋದಿ ಅವರು ಬರೋದು, ಅಲ್ಲಿಂದ ವಿಶೇಷವಾದಂಥ ಹೆಲಿಕಾಪ್ಟರಲ್ಲಿ ಗಾಂಧಿ ಗ್ರಾಮಕ್ಕೆ ಅವ್ರನ್ನ ಕರ್ಕೊಂಡ್ಬರಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ. ಯಾಕೆ ಅಂದರೆ ಕಳೆದ ಬಾರಿ ತಮಿಳುನಾಡಿಗೆ ಬಂದಂಥ ಸಂದರ್ಭದಲ್ಲಿ ವಿಶಾಖಪಟ್ಟಣಂ ಸ್ಟೀಲ್ ಪ್ಲ್ಯಾಂಟ್ ಏನಿದೆ ಅದನ್ನು ಪ್ರೈವೇಟೈಸ್ ಮಾಡುವ ಕುರಿತಾಗಿ ವಿರೋಧಿಸಿ ಧರಣಿಯನ್ನು ಮಾಡ್ತಾಯಿದ್ರು, ಕಪ್ಪು ಬಾವುಟ ಪ್ರದರ್ಶನ ಮಾಡಿದರು ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಬೈ ರೋಡ್ ಕರ್ಕೊಂಬರೋದು ಬೇಡ, ಬೈ ಹೆಲಿಕಾಪ್ಟರ್ ಕರ್ಕೊಂಬರೋಣ ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಆದರೆ ಸಂಘಟಕನಾದಂಥ ಕೆ ಅಣ್ಣಾಮಲೈ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಹೆಲಿಕಾಪ್ಟರ್ ಕರ್ಕೊಂಬಂದು ಕಾರ್ಯಕ್ರಮವನ್ನು ಮುಗಿಸೋದು ಬೇಡ. ಜನರನ್ನು ಅವರು ಫೇಸ್ ಮಾಡಲಿ, ಜನರ ಜೊತೆ ಅನುಸಂಧಾನವಾಗಲಿ, ಜನರ ಮಧ್ಯೆ ಬೆರೀಲಿ. ಅದು ಯಾವ ರೀತಿಯ ಧರಣಿ ಆಗುತ್ತೆ ಅದನ್ನು ನಾವು ಫೇಸ್ ಮಾಡೋಣ. ತಮಿಳುನಾಡಿನ ಕಾರ್ಯಕರ್ತರು ಏನಿದೆ BJPಯ ಕಾರ್ಯಕರ್ತರು, ನಾವು ಅದನ್ನು ಎದುರಿಸೋಣ. ಇಂಥದ್ದೊಂದು ಸವಾಲಿಗೆ ನಮ್ಮನ್ನು ಒಡ್ಡಿಕೊಳ್ಳದೆ ಹೋದರೆ 2024ರ ಚುನಾವಣೆಯನ್ನು ನಾವು ಎದುರಿಸುವುದು ಹೇಗೆ ಅನ್ನುವಂಥ ಮಾತನ್ನು ಕೆ ಅಣ್ಣಾಮಲೈ ಹೇಳ್ತಾರೆ. ಹೀಗಾಗಿ ನವೆಂಬರ್ 11ರ ಗಾಂಧಿ ಗ್ರಾಮದ ಘಟಿಕೋತ್ಸವ ಮತ್ತು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರನ್ನು ಮಧುರೈ ಏರ್ಪೋರ್ಟಿಂದ ಗಾಂಧಿ ಗ್ರಾಮಕ್ಕೆ ಕಾರಿನಲ್ಲಿ ಕರ್ಕೊಂಬರಲಾಗತ್ತೆ. 99 ಕಿಲೋಮೀಟರ್ ಇದೆ ಅದು ಅಲ್ಲಿಂದ ಅಲ್ಲಿಗೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆಯ ಇಕ್ಕೆಲಗಳಲ್ಲೂ ಜಯಕಾರದ ಘೋಷಣೆ, ಮೋದಿ ಮೋದಿ ಅಂತ ನಿರಂತರವಾಗಿ ಘೋಷಿಸುವಂಥ ಜನ, ಎಲ್ಲ ಕಡೆ ಜನರಾಶಿ, ರಸ್ತೆಯುದ್ದಕ್ಕೂ ಜನರಾಶಿ. ಅಂಥದ್ದೊಂದು ಭವ್ಯವಾದಂಥ ಸ್ವಾಗತವನ್ನು ಸ್ವತಃ ನರೇಂದ್ರ ಮೋದಿ ಅವರು ಕೂಡ ತಮಿಳುನಾಡಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ದೇಶಾದ್ಯಂತ ನರೇಂದ್ರ ಮೋದಿ ಅವರಿಗೆ ಆ ರೀತಿಯಾದಂಥ ಜಯಘೋಷಗಳನ್ನ ಕೇಳಿ ಅಭ್ಯಾಸ ಆಗಿದೆ. ಆದರೆ ತಮಿಳುನಾಡಿನ ರಾಜಕಾರಣವೇ ಬೇರೆ. ಅಂಥ ತಮಿಳುನಾಡಲ್ಲಿ ಈ ರೀತಿಯಾದಂಥ ಸ್ವಾಗತ ಬಂದಾಗ ನರೇಂದ್ರ ಮೋದಿಗೆ ಅಚ್ಚರಿಯಾಗಿಬಿಡುತ್ತೆ. ಹಾಗಾದರೆ ಕೆ ಅಣ್ಣಾಮಲೈ ಮಾಡಿದ್ದೇನು, ಹೇಗೆ ಈ ರೀತಿ ಮನಃಪರಿವರ್ತನೆ ಮಾಡಿದರು? ಇದು ಒಂದು ದೊಡ್ಡದಾದಂಥ ಜಿಜ್ಞಾಸೆ ನರೇಂದ್ರ ಮೋದಿ ಅವ್ರ ಮನಸ್ಸಲ್ಲಿ ಉಳಿಯುತ್ತೆ. ನರೇಂದ್ರ ಮೋದಿ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಗಾಂಧಿ ಗ್ರಾಮದ ರಜತ ಮಹೋತ್ಸವ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ. ಭಾಳ ಸುಂದರವಾದಂಥ ಕಾರ್ಯಕ್ರಮ ನೆರವೇರುತ್ತೆ. ಅದಾದಮೇಲೆ ಘಟಿಕೋತ್ಸವ ಆಗುತ್ತೆ. ಭಾರತಿ ರಾಜ ಅನ್ನುವಂಥ ಸಂಗೀತ ನಿರ್ದೇಶಕರಿಗೆ ಡಾಕ್ಟರೇಟನ್ನು ಪ್ರದಾನ ಮಾಡಲಾಗುತ್ತೆ. ಅದಾದ ಮೇಲೆ ವಾಪಸ್ ಮತ್ತೆ ಮಧುರೈ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಬರಬೇಕು. ಗಾಂಧಿ ಗ್ರಾಮದಿಂದ ಮಧುರೈ ಏರ್ಪೋರ್ಟ್ಗೆ 99 ಕಿಲೋಮೀಟರ್. ನರೇಂದ್ರ ಮೋದಿ ಅವರು ಕಣ್ಣು ಸನ್ನೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಸಾರ್ವಜನಿಕವಾಗಿ ಜನರ ಮಧ್ಯೆ ಮಾತನಾಡೋದು ತುಂಬ ಕಡಿಮೆ. ಆಮೇಲೆ ನರೇಂದ್ರ ಮೋದಿಯವರ ಕಾರಲ್ಲಿ ಬೇರೆ ಯಾರೂ ಕೂತ್ಕೊಳ್ಳೋ ಹಾಗಿಲ್ಲ. ಶಿಷ್ಟಾಚಾರದ ಪ್ರಕಾರ ಒಂದು ಅಜಿತ್ ದೋವಲ್ ಕೂತ್ಕೋತಾರೆ, ಭದ್ರತಾ ಸಲಹೆಗಾರ. ಅವ್ರನ್ನ ಬಿಟ್ಟರೆ ಮುಂಚೆ ಅರುಣ್ ಜೇಟ್ಲಿ ಅವರು ಕೂತ್ಕೋತಾ ಇದ್ರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಲಾ ಮಿನಿಸ್ಟರ್ ಆಗಿದ್ದರು. ಅರುಣ್ ಜೇಟ್ಲಿ ಅವ್ರು ಕೂತ್ಕೊಳ್ಳೋರು. ಅದು ಬಿಟ್ಟರೆ ಅಮಿತ್ ಶಾ ಅವ್ರು ಕೂತ್ಕೋತಾರೆ. ಅವ್ರು ಬಿಟ್ಟರೆ ಬೇರೆ ಯಾರೂ, ಅವ್ರು ಬಿಟ್ಟರೆ ಒಬ್ಬ ಸೆಕ್ರೆಟರಿ ಕೂತ್ಕೊಳ್ಳೋರು. ಯೂಶ್ವಲಿ ನರೇಂದ್ರ ಮೋದಿ ಅವ್ರ ಕಾರಲ್ಲಿ ಯಾರೂ ಇರೋದಿಲ್ಲ, ಅವರೊಬ್ಬರೇ ಕೂತ್ಕೊಳ್ಳೋದು ಕಾರಲ್ಲಿ. ಕಣ್ಣು ಸನ್ನೆ ಮಾಡ್ತಾರೆ. ಕೆ ಅಣ್ಣಾಮಲೈ ಅವ್ರನ್ನ ಕರೀತಾರೆ. ಅವರು ತಬ್ಬಿಬ್ಬಾಗಿಬಿಡ್ತಾರೆ, ಯಾಕೆ ಕರೆದ್ರು ಅಂತ. ಕಾರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಣ್ಣಾಮಲೈ ಅವರಿಗೆ. ಅಲ್ಲಿದ್ದಂಥ ಎಲ್ಲರೂ ನಿಬ್ಬೆರಗಾಗಿಬಿಡ್ತಾರೆ. ಅದು ಯಾಕೆ ನರೇಂದ್ರ ಮೋದಿ ಅವರು ಇವ್ರನ್ನ ಕರೀತಾ ಇದ್ದಾರೆ, ಏನೋ 2 ನಿಮಿಷ ಮಾತಾಡಿಸಿ ಕಳಿಸ್ಬಿಡ್ತಾರೆ ಅಂತ ಎಲ್ಲರೂ ಭಾವಿಸಿರ್ತಾರೆ. ಆದರೆ ನರೇಂದ್ರ ಮೋದಿಯವರು ಗಾಂಧಿ ಗ್ರಾಮದಿಂದ
ಮದುರೈ ಏರ್ಪೋರ್ಟ್ವರೆಗೂ 99 ಕಿಲೋಮೀಟರ್ ಇಡೀ ಸಂಪೂರ್ಣ ರಸ್ತೆಯುದ್ದಕ್ಕೂ ತಮಿಳುನಾಡು ರಾಜಕೀಯ ಬಗ್ಗೆ, 2024 ಚುನಾವಣೆಯ ಬಗ್ಗೆ ಮತ್ತು ತಮಿಳುನಾಡಲ್ಲಿ ಮಾಡಬಹುದಾದಂಥ ಅಭಿವೃದ್ಧಿ ಕೆಲಸ ಕೇಂದ್ರ ಸರ್ಕಾರದಿಂದ ಏನು ಮಾಡಿದರೆ ಅಲ್ಲಿ ನಾವು ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸ್ಕೋಬಹುದು, ಅಭಿವೃದ್ಧಿ ಕಾರ್ಯಗಳೇನಾಗಬೇಕು, ಪಕ್ಷದ ಕೆಲಸಗಳೇನಾಗಬೇಕು ಅಂತ ನಿರಂತರವಾಗಿ ಚರ್ಚೆ ಮಾಡ್ತಾ ಮಧುರೈ ಏರ್ಪೋರ್ಟ್ವರೆಗೂ ಕೆ ಅಣ್ಣಾಮಲೈ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆ ಈ ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂದರೆ, ನರೇಂದ್ರ ಮೋದಿ ಅಂಥ ಒಬ್ಬ ಕಾರ್ಯಕರ್ತ, ಅಂದರೆ ಅವರು RSS ಅಲ್ಲಿ ಕಸ ಗುಡಿಸುವ ಮೂಲಕ ಸಮಾಜ ಕಾರಣಕ್ಕೆ ಬಂದಂಥ ವ್ಯಕ್ತಿ, ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವರ ಅತ್ಯಂತ ಇಷ್ಟದ ಕೆಲಸ ಏನಂದರೆ ಕುರ್ಚಿಗಳನ್ನು ಜೋಡಿಸುವುದು. ಸಮಾರಂಭಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಾಗ ಮೊದಲು ಕುರ್ಚಿಯನ್ನು ಜೋಡಿಸೋದು, ಸಮಾರಂಭ ಆದಮೇಲೆ ಕುರ್ಚಿಗಳನ್ನು ಮಡಚಿಡುವುದು ಮತ್ತು ಎಲ್ಲರಿಗೂ ಚಹಾ ಮಾಡಿಕೊಡುವುದು ಇವರ ಬಹಳ ಇಷ್ಟದ ಕೆಲಸ ಆಗಿದ್ದು. ಅಂದರೆ ಕಾರ್ಯಕರ್ತರು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ಅನ್ನುವುದು ನರೇಂದ್ರ ಮೋದಿ ಅವ್ರನ್ನ ನೋಡಿದರೆ ಗೊತ್ತಾಗುತ್ತೆ. ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಏನಾಗಿದೆ, ಅಲ್ಲಿ ಸಾಂಪ್ರದಾಯಿಕ ರಾಜಕಾರಣ ನಡ್ಕೊಂಡು ಬರ್ತಾ ಇದೆ. ಭಾರತದ ಮುಖ್ಯವಾಹಿನಿಗೆ ತಮಿಳುನಾಡು ಬರೋದೇ ಇಲ್ಲ. ಒಂದು DMK, ಇಲ್ಲದೆ ಹೋದರೆ AIADMK. ಇವು ಎರಡೇ ಪಕ್ಷಗಳು ಪ್ರಲೋಭನೆಯ ಮೂಲಕ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾವೆ. ಅಭಿವೃದ್ಧಿ ಹರಿಕಾರರಾಗುವಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ. ಅಲ್ಲಿಯ ಜನರನ್ನು ಸದ್ಯಕ್ಕೆ ಸಂತುಷ್ಟಗೊಳಿಸುವುದು, ಪ್ರಲೋಭನೆಗೊಳಿಸುವುದು, ಆಮಿಷವೊಡ್ಡುವುದು, ತನ್ಮೂಲಕ ರಾಜಕಾರಣ ಮಾಡುವುದು ಮತ್ತು ಅತಿ ಹೆಚ್ಚು ಭ್ರಷ್ಟಾಚಾರವನ್ನು ಮಾಡುವುದು, ಅತಿ ಹೆಚ್ಚು ಸಾಧ್ಯವಾದಷ್ಟು ಇಡೀ ತಮಿಳುನಾಡಿನ ಅರಾಜಕತೆ ಹೇಳಲಿಕ್ಕೆ ಏನು ಸಾಧ್ಯ ಅದನ್ನೇ ಅಲ್ಲಿ ರಾಜಕಾರಣ ಮಾಡೋದು. ಬೇರೆ ಏನು ಅಲ್ಲಿ ಅಭಿವೃದ್ಧಿ ಕೆಲಸ ಬಗ್ಗೆ ಆಲೋಚನೆಯನ್ನು ಮಾಡಲಾರದಂಥ ಪಕ್ಷಗಳು. ನೀವು ಕಾಲಾಂತರದಿಂದ ನೋಡ್ಕೊಂಬರ್ರಿ, ಅಲ್ಲಿಯ ಮದುವೆ ಸಮಾರಂಭದಲ್ಲಿ ರಾಜಕಾರಣಿಗಳು ಬಂದು ಭಾಷಣ ಮಾಡ್ತಾರೆ. ಎಲ್ಲಿಯಾದರೂ ಕೇಳಿದ್ದೀರಾ ನೀವು? ಆಮೇಲೆ ಅಲ್ಲಿಯ ಜನರಿಗೆ ಗೊತ್ತಿರೋದೇ ಒಂದು ಸಿನಿಮಾ, ಇನ್ನೊಂದು ರಾಜಕಾರಣ. ಅಲ್ಲಿಯ ಜನರಿಗೂ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಬಿಟ್ಟು ಹೊಸದಾಗಿ ಆಲೋಚನೆ ಮಾಡಿ ಪ್ಯಾರಡೈಮ್ ಶಿಫ್ಟ್ ಅಂತ ನಾವು ಹೇಳ್ತೀವಿ, ಔಟ್ ಆಫ್ ದ ಬಾಕ್ಸ್ ಅಂತ ಏನು ಹೇಳ್ತೀವಿ, ಆ ಕೆಲಸವನ್ನು ಕೆ ಅಣ್ಣಾಮಲೈ ಇವತ್ತಿನ ದಿವಸ ತಮಿಳುನಾಡಿನಲ್ಲಿ ಮಾಡ್ತಾಯಿದ್ದಾರೆ. ಯಾವ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದ ಹೆಸರನ್ನೇ ಹೇಳಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ತಮಿಳುನಾಡಿನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಶಕ್ತಿ ಕೇಂದ್ರವಾಗಿ ಹೊಮ್ತಾ ಇದೆ. ಅದನ್ನು ನೋಡಿ ನರೇಂದ್ರ ಮೋದಿ ಅವರು ಅಚ್ಚರಿ ಪಡ್ತಾರೆ. ಇಂಥ ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತನನ್ನು ಹುರಿದುಂಬಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ. ಶಿಷ್ಟಾಚಾರವನ್ನು ಬದಿಗಿಟ್ಟು ಜೊತೆಗೆ ಕರ್ಕೊಂಡು ಹೋಗಿ ಮಾತನಾಡಿದ್ದು ಹುರಿದುಂಬಿಸಿ ಮುಂದಾಗಬಹುದಾದ ಕೆಲಸಗಳ ಬಗ್ಗೆ ಒಬ್ಬ ಮಿತ್ರನ ಹಾಗೆ, ಒಬ್ಬ ಸಂಘಟಕನ ಹಾಗೆ, ಒಬ್ಬ ಸಹೋದ್ಯೋಗಿ ಹಾಗೆ ಮಾತನಾಡಿ ಕಳಿಸ್ತಾರೆ. ಒಬ್ಬ ಆರ್ಡಿನರಿ ರಾಜ್ಯಾಧ್ಯಕ್ಷ, ಅವ್ರ ಜೊತೆ ಇವರ ಒಡನಾಟ, ನರೇಂದ್ರ ಮೋದಿ ಅವರ ವಿಶೇಷತೆ ಇರುವುದೇ ಅಲ್ಲಿ ಅಂತ ಪ್ರಸ್ತುತಪಡಿಸಲಿಕ್ಕಾಗಿ ಈ ಸಂಚಿಕೆಯನ್ನು सौगंध मुझे इस मिट्टी की, मैं देश नहीं मिटने दूंगा, मैं देश नहीं रुकने दूंगा, मैं देश नहीं झुकने दूंगा। कहाँ के रहने वाले हैं? मैं US की रहने वाली हूँ। अच्छा, US से यहाँ पे? हाँ। मतलब कैसा लग रहा है? भारत आते रहते हैं यहाँ पे? आती रहती हूँ, मेरा घर है, मेरा देश है, मुझे बहुत प्यार है अपने देश से। और अब मुझे US से भी बहुत प्यार है क्योंकि मेरे देश का नाम रोशन हुआ है US में। मैं US में 11 साल से 11 साल से रह रहे हो? अच्छा मैम, आप 11 साल से रह रहे हो, मोदी के आने के बाद से क्या लग रहा है? कितना 2014 से जो हमें रिस्पेक्ट मिली है, जो हमारा नाम रोशन हुआ है वहाँ पे, और वहाँ पे ही नहीं पूरे वर्ल्ड में, मतलब US में सिर्फ US के लोग नहीं रहते ना, और कंट्रीज़ के भी रहते हैं, तो वो आते हैं, अप्रोच करते हैं, बात करते हैं, हमारे मोदी जी के बारे में भी पूछते हैं। अच्छा। और हमारे कल्चर के बारे में भी पूछते हैं क्योंकि मोदी जी ने इतना प्रमोट किया है हमारी ಜನಗಳು ಕೇಳ್ಕೊಳ್ಳೋದಷ್ಟೇ, ಸ್ಟೇಟಲ್ಲಿ ಅವರ ಸ್ಟೇಟಲ್ಲಿ ಏನಾರು ಮಾಡಲಿ, ಸೆಂಟ್ರಲ್ ಮಾತ್ರ BJP ಸರ್ಕಾರನೇ ಬರಬೇಕು, ಮೋದಿನೇ ಬರಬೇಕು. ಅವ್ರು 2 ವರ್ಷ ಆಡಲಿ, BJP ಸರ್ಕಾರನೇ ಬರಬೇಕು, ಮೋದಿನೇ ಇರಬೇಕು. ಇಲ್ಲಾರ ನಮ್ಮ ದೇಶ ಮಾರಾಕ್ಬಿಡ್ತಾರೆ. ನೆಕ್ಸ್ಟ್ ನೋಡ್ರಿ, ಬರೀ 2 ವರ್ಷ ಬೇಡ, ನೆಕ್ಸ್ಟ್ ಬರೀ ಅವ್ರ ಕೈಲಿ 5 ವರ್ಷ ಕೊಡೋದು ಬೇಡ, 2 ವರ್ಷ ಬರಲಿ, ನಮ್ಮ ದೇಶನ ಮಾರಾಕ್ಬಿಡ್ತಾರೆ, ಖಂಡಿತ ಮಾರಾಕ್ತಾರೆ. ನಮ್ಮ ದೇಶ ಉಳಿಸ್ಕೋಬೇಕು ಅಂತ ಅಂದರೆ ನಮ್ಮ ಇಂಡಿಯಾ ಜನಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ. ನಾನೊಬ್ಬ ಸಾಮಾನ್ಯ ಆಟೋ ಡ್ರೈವರು, ನಾನು ಯಾವ ಪಕ್ಷದವೂ ಅಲ್ಲ. ನಮ್ಮ ಇಂಡಿಯಾ ಬರಬೇಕು ಅಂತಂದರೆ ನಮ್ಮ ಇಂಡಿಯಾದಲ್ಲಿ BJP ಸರ್ಕಾರ ಇರಬೇಕು. लोग वाग कहते हैं कि मोदी जी इंसान है, हाँ। मैं तो उन्हें देवता मानता हूँ। मोदी जी को देवता मानता हूँ, और सही मायने में तो वो जीते जी भगवान है। मोदी जी? बिल्कुल। अरे मोदी जी को भगवान बोल दिया आपने? जीते जी। अच्छा, वो जिंदा रहते हुए भगवान मिल गया इस देश को। भारतीय जनता पार्टी के 2 लेजेंड्स श्री अटल बिहारी वाजपेयी जी और एक अपने मोदी जी, क्या जोड़ी थी। जय श्री राम।
मुस्लिम सिख ईसाई हम वतन हम नाम है। हिंदू मुस्लिम सिख ईसाई हम वतन हम नाम है। जो करे इनको जुदा मजहब नहीं इल्जाम